ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭಾಗ್ಯಮ್ಮ ಅಂತ. ಬಿಸುನಳ್ಳಿ ಕಸುನಳ್ಳಿಯಿಂದ ಆಯ್ಕೆ ಮಾಡಿ ನನ್ನನ್ನು ಬಿಜೆಪಿಗೆ ನಿಲ್ಲಿಸಿದ್ದಾರೆ. ದಯವಿಟ್ಟು ಎಲ್ಲರೂ ನನಗೆ ವೋಟ್ ಮಾಡಿ ಜಯಶಾಲಿಯಾಗಿ ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲಾ ಪ್ರಾಬ್ಲಮ್ ಐತೆ ಸರ್. ಚರಂಡಿ ರಸ್ತೆಗಳು, ರೋಡು, ತಾರ್ ರೋಡ್ಗಳು ಎಲ್ಲ ಮಾಡಿಸ್ತೀರಿ ಅಂತ ನಾವು ಮಾನ್ಯತೆ ಕೊಟ್ಟಿದ್ದೀರಿ. ಡೇರಿ ಇಲ್ಲ ನಮ್ಮೂರ್ಗೆ, ರೇಷನ್ ತಕೊಳಕ ಜಾಗ ಇಲ್ಲ, ಏನಿಲ್ಲ, ಎಲ್ಲ ಮಾಡಿಸ್ಬೇಕು ಅಂತ ನಾವು ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದೀವಿ. ಬಸ್ಗಳು ಬರುತ್ತಾ BMTC? ಇಲ್ಲ ಸರ್, ಬಿಸುನಳ್ಳಿಗೆ ಬರಲ್ಲ. ಎಲ್ರಿಗೂ ನಮಸ್ಕಾರ. ದಿನಾಂಕ 21/12/2025 ಏನು ಈ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಪ್ರಪ್ರಥಮ ಬಾರಿಗೆ ಕಣಕ್ಕಿಳಿದಿದೆ. ಎಲ್ಲರೂ ಸಹ ಕಾತುರದಿಂದ ಕಾಯ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ. ಸುಮಾರು 7 ವರ್ಷ ಆಗಿತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಆಗಿ. ಹಾಗಾಗಿ ಈ ಒಂದು ಚುನಾವಣೆ ಎಲ್ರಿಗೂ ಸಹ ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಊರುಗಳಲ್ಲೂ ನಾಯಕರು ಇರ್ತಾರೆ. ಚುನಾವಣೆ ಆಗಿಲ್ಲ ಅಂತ ಅಂದಾಗ ಸಂದರ್ಭದಲ್ಲಿ ಊರುಗಳಲ್ಲಿ ನಾಯಕರು ಇರಲ್ಲ, ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಸರ್ಕಾರದಾಗಿರುತ್ತೆ. ಆಗ ಯಾವುದೇ ಊರಲ್ಲಿ ಡೆವಲಪ್ಮೆಂಟ್ಸ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಈ ಒಂದು ಚುನಾವಣೆ ಎಲ್ರಿಗೂ ಸಹ ಅತ್ಯ ಅಮೂಲ್ಯ. ಮತ್ತೆ ಕಸುನಳ್ಳಿ ಬಿಸುನಳ್ಳಿ ಏನಿದೆ, ಈ ಎರಡೂ ಊರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರೋ ಕಾರಣದಿಂದ ಹಾಗೂ ನಮ್ಮೂರಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಸಿಗದೇ ಇರೋದು ನಮ್ಮ ದುರ್ದೈವ್ಯ. ಜೊತೆಯಲ್ಲಿ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ, ನಮ್ಮೂರ್ಗೆ ಸರಿಯಾದ ರೀತಿ ಟಾರ್ ವ್ಯವಸ್ಥೆ ಇಲ್ಲ, ನಮ್ಮೂರ್ಗೆ ಡೈರಿ ವ್ಯವಸ್ಥೆ ಇಲ್ಲ, ನಮ್ಮೂರ್ಗೆ ರೇಷನ್ ವ್ಯವಸ್ಥೆ ಇಲ್ಲ, ನಮ್ಮೂರ್ಗೆ ಸಮುದಾಯ ಭವನ ಇಲ್ಲ, ನಮ್ಮೂರಲ್ಲಿ ಒಂದು ಮತಗಟ್ಟೆ ಇಲ್ಲ. ಇನ್ನೊಂದು ದುರ್ದೈವ ಏನಪ್ಪಾ ಅಂತ ಹೇಳಿದ್ರೆ, ಬಿಸುನಳ್ಳಿ ಸರ್ಕಾರಿ ಶಾಲೆ ಇದ್ರೂ ಸಹ ಆ ಮಕ್ಕಳು ಬೇರೆ ಊರಿನ ಸರ್ಕಾರಿ ಶಾಲೆ ಹೋಗ್ತಾ ಇರ್ತಕ್ಕಂಥದ್ದು ಇದು ನಿಜಕ್ಕೂ ಸಹ ತುಂಬಾ ಏನಪ್ಪಾ ಅಂದ್ರೆ ಆಘಾತಕಾರಿ ಸುದ್ದಿ. ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಕಸುನಳ್ಳಿ ಬಿಸುನಳ್ಳಿ ಎರಡೂ ಊರಿನ ಸರ್ವತೋಮುಖ ಬೆಳವಣಿಗೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಕಮಲದ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಭಾಗ್ಯಮ್ಮ ಸ್ಪರ್ಧಿಸಿದ್ದಾರೆ. ಕಸುನಳ್ಳಿ ಬಿಸುನಳ್ಳಿ ಎಲ್ಲ ಮತದಾರ ಬಂಧುಗಳು ತಾವು ಅಭಿನಾಭಾವ ಯೋಚನೆ ಮಾಡದೆ ಎಲ್ಲರೂ ಸಹ ಕಮಲದ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಮತ ಕೊಟ್ಟು ಇವರನ್ನು ಭಾರೀ ಮತಗಳಿಂದ ಜಯಶೀಲರನ್ನಾಗಿ ಮಾಡಿ ಕಸುನಳ್ಳಿ ಬಿಸುನಳ್ಳಿಯ ಅಭಿವೃದ್ಧಿಗೆ ಸಹಕಾರ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲಾ ಮತದಾರರು ಕಸುನಳ್ಳಿ ಬಿಸುನಳ್ಳಿ ಜನ ಎಲ್ಲ ಮತ ಕೊಟ್ಟು ಭಾಗ್ಯಮ್ಮನವ್ರಿಗೆ ಕ್ರಮ ಸಂಖ್ಯೆ 1ಕ್ಕೆ ಬಿಜೆಪಿ ಕಮಲದ ಹೂವಿಗೆ ಓಟ್ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ರೋಡಿನ ವ್ಯವಸ್ಥೆ ಸಮಸ್ಯೆ ಇದೆ, ಚರಂಡಿಗಳ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಒಬ್ಬರಿಗೂ ಸೈಟ್ಗಳಿಲ್ಲ, ಆ ಸೈಟ್ಗಳಿಗೆ ಜಾಗ ಮಾಡಿಸ್ಕೊಡ್ಬೇಕು. ಆಮೇಲೆ ಮನೆಗಳು ಇಲ್ಲ, ಆ ಮನೆಗಳು ಕಟ್ಸ್ಕೊಡ್ಬೇಕು ಬಡವ್ರಿಗೆ. ಆ ಪಂಚಾಯತಿಂದ ಏನ್ ಬರ್ತದ ಅನುದಾನದಲ್ಲಿ ಈ ಸತಿ ಲೋನ್ಗಳಾಗ್ತವೆ. ನಾವು ಹಿಂದೆ ಅಲ್ಲಿ ಮೆಂಬರ್ ಆಗಿದ್ದರು. ಆವಾಗ 2 ವರ್ಷ ಕೊರೋನಾ ಬಂತು. ಕೊರೋನಾ ಟೈಮಲ್ಲಿ ಏನು ಮಾಡೋಕ್ಕಾಗಿಲ್ಲ. ಆವಾಗ ಪಟ್ಟಣ ಪಂಚಾಯತಿ ಬಂತು. ಪಟ್ಟಣ ಪಂಚಾಯತಿ ಬಂದ್ಮೇಲೆ 6 ವರ್ಷ ನಮ್ಮಲ್ಲಿ ಎಲೆಕ್ಷನ್ ಇಲ್ಲ. ಅದರಿಂದ ಈಗ ಬಂದಿದೆ. ಈಗ ಬಂದ್ಮೇಲೆ ಈಗ ಅನುದಾನನೂ ಜಾಸ್ತಿ ಬರ್ತೈತೆ ಪಟ್ಟಣ ಪಂಚಾಯತಿ ಆದ್ಮೇಲೆ. ಆವಾಗ ಯಾರಿಗೆ ಮನೆಗಳಿಲ್ಲ ಅವ್ರಿಗೆ ನಾವು ಲೋನ್ಗಳು ಮಾಡಿಸ್ಕೊಟ್ಟು ಅವ್ರಿಗೆ ಅನುಕೂಲ ಆದಂಗೆ ಮಾಡ್ಕೊಡ್ತೀವಿ. ನಾವು ಬಿಜೆಪಿ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿಸಿದ್ದೀವಿ. ಇವತ್ತು ಕಸುನಳ್ಳಿ ಬಿಸುನಳ್ಳಿಯಿಂದ ಒಂದು ಕ್ರಮ ಸಂಖ್ಯೆ 1 ಅನ್ನೋದು ಬಿಜೆಪಿ ಒಳಗ ನಾವು ನಿಲ್ಸ್ಕೊಂಡು ಅವ್ರನ್ನ ಜಯಶೀಲನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಏನೇ ಕುಂದು ಕೊರತೆಗಳಿದ್ರು ನಾವೇ ನಿಂತು ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಮೆಂಬರ್ ಆಗಿ ಅಮ್ಮ ನಿಂತ್ಕೊಂಡು ಮುಂದೆ ಏನೇ ಸಮಸ್ಯೆಗಳು ಬಂದ್ರು ನಾವೇ ಅದನ್ನ ಬಗೆಹರಿಸ್ಕೊಂಡು ಈ ಸಲ ಅಮ್ಮನ್ನ ಜಯಶೀಲನಾಗಿ ಮಾಡಿ ನಾವು ಗೆಲ್ಸ್ಕೊಬೇಕು ಅಂತ ಆಸೆ ಇದೆ. ನಮ್ಗೆ ಕೆಲಸಗಳೆಲ್ಲ ಆಗ್ತಾ ಇದಾವೆ. ಸರ್ಕಾರ ನಮ್ದು ಇಲ್ಲದೆ ಇರೋ ಕಾರಣದಿಂದ ಹಾಗಾಗಿ ಅನುದಾನದ ಕೊರತೆ ಇದೆ. ಹಾಗಾಗಿ ಈ ಬಾರಿ ನಾವು ಪಟ್ಟಣ ಪಂಚಾಯತಿಲಿ ಗೆದ್ದು ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅನುದಾನಗಳನ್ನು ನಮ್ಮೂರಿಗೆ ಮತ್ತೆ ಕಸುನಳ್ಳಿಗೆ ತಗೊಂಡು ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೇಳ್ತಾ ಇರೋದು ಬಿಜೆಪಿ ಒಂದು ಕ್ಯಾಂಡಿಡೇಟ್ ಕಡೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇವಲ ಒಂದು 4-5 ಮನೆ ಬಿಟ್ರೆ ಕೇವಲ SC ST ಸಮುದಾಯ ಇರ್ತಕ್ಕಂಥ ಏಕೈಕ ಹಳ್ಳಿ ಅಂದ್ರೆ ಬಿಸುನಳ್ಳಿ. ಸೊ ಹಾಗಾಗಿ ಈ ಊರು ತುಂಬಾ ಹಿಂದುಳಿದ ಕಾರಣಕ್ಕೆ ನಮ್ಮೂರಿಗೆ ಈ ಒಂದು ಕ್ಯಾಂಡಿಡೇಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಕಸುನಳ್ಳಿ ಹತ್ರ ಸಹ ನಾವು ಮನವಿ ಮಾಡ್ತಾ ಇದೀವಿ, ನಮ್ಮೂರ ಎಲ್ಲ ಮತದಾರ ಬಂಧುಗಳ ಮನವಿ ಮಾಡ್ತಾ ಇದೀವಿ. ಈ ಮೂಲಕ ತಮ್ಮ ಕೇಳ್ಕೊಳ್ಳೋದೇನು ಅಂದ್ರೆ, ಬಿಸುನಳ್ಳಿ ತುಂಬಾ ಕಾಲದಿಂದ ಹೀಗೆ ಇರೋದ್ರಿಂದ ಈ ಮುಂದಿನ ದಿನಗಳಲ್ಲಾದ್ರೂ ಒಂದು ಡೆವಲಪ್ಮೆಂಟ್ ಅನ್ನೋದು ಕಾಣಬೇಕಾಗಿ ನಿಮ್ಮ ಎಲ್ಲಾ ಮತಗಳನ್ನು ಸಹ ನಮ್ಮ ಬಿಜೆಪಿ ಕಮಲದ ಗುರುತು ಕ್ರಮ ಸಂಖ್ಯೆ 1ಕ್ಕೆ ಹಾಕಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ ಬಿಸುನಳ್ಳಿ.